ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆರೋಪ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷಿ. ವಸತಿ ಇಲಾಖೆಯಲ್ಲಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆರೋಪವನ್ನ ಬಿಆರ್ ಪಾಟೀಲ್ ಕೂಡ ಅದನ್ನ ಆಡಿಯೋ ಜೊತೆಗೆ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ನಂದೇ ಆಡಿಯೋ ಅಂತ. ಕಲಬುರಗಿ ಆಳಂದದಲ್ಲಿ ಮನೆ ಹಂಚಿಕೆಗೆ ಹಣ ಸುಲಿಗೆ. ಶಾಸಕ ಬಿಆರ್ ಪಾಟೀಲ್ ಸ್ವಕ್ಷೇತ್ರ ಆಳಂದದಲ್ಲಿ ಗೋಲ್ಮಾಲ್ ಆಗಿದೆ. ಗಂಗಾಪುರ ಗ್ರಾಮ ಪಂಚಾಯಿತಿ ಸಭೆಯ ವಿಡಿಯೋ ಲಭ್ಯ ಆಗಿದೆ. ಹಣ ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ ಆ ವಿಡಿಯೋದಲ್ಲಿ. ಸಭೆಯಲ್ಲಿ ಆಕ್ರೋಶ ಹೊರಹಾಕದಂತ ಗ್ರಾಮಸ್ಥರು. पंचायत मेंबर ನಮ್ಮ ಕಲಬುರಗಿಯ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪಾಟೀಲ್, ಈಗ ನಾವು ನೋಡ್ತಾ ಇದೀವಿ, ಈಗ ಒಂದ್ ಕಡೆ ಆಡಿಯೋನು ಲೀಕ್ ಆಗಿತ್ತು, ಅದಾದ್ಮೇಲೆ ಬಿಆರ್ ಪಾಟೀಲ್ರು ಕೂಡ ಮಾತನಾಡ್ತಾ ಹೇಳಿದ್ರು ನಾನೇ ಮಾತಾಡಿದ್ದು ಅಂತ. ಈಗ ಒಂದಷ್ಟು ಸಾಕ್ಷಿ ಕೂಡ ಸಿಕ್ತಿದೆ ಅಂತ. ಈಗ ಅವಿನಾಶ್, ನಿಜಕ್ಕೂ ಸದ್ಯ ಏನು ಬಿಆರ್ ಪಾಟೀಲ್ರ ಆಡಿಯೋ ಏನು ವೈರಲ್ ಆದ ನಂತರದ ಬೆಳವಣಿಗೆಗಳಲ್ಲಿ ಸಾಕಷ್ಟು ಅವರ ಏನು ಆಡಿಯೋದಲ್ಲಿ ಮಾತಾಡಿದ್ರು ಆಡಿಯೋಗೆ ಸಾಕ್ಷಿಗಳು ಸಿಗ್ತವೆ. ಖುದ್ದು ಆ TV9 ಕೂಡ ಏನು ಅಫಜಲ್ಪುರ ಮತಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ವೇಳೆಯಲ್ಲೂ ಕೂಡ ಗೊತ್ತಾಗಿತ್ತು ಏನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಮಟ್ಟಿಗಿದೆ ಅನ್ನೋದನ್ನ ಖುದ್ದು ಅಲ್ಲಿನ ಗ್ರಾಮಸ್ಥರು ಹೇಳಿದ್ರು. ಆ ಗ್ರಾಮ ಪಂಚಾಯತ್ಗೆ ಅಲಾಟ್ ಆದಂತ ಮನೆಗಳು ಏಕಾಏಕಿ ಲಂಚ ಕೊಡ್ಲಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಬೇರೆ ಕಡೆ ಶಿಫ್ಟ್ ಆಗಿದ್ವು. ಇವತ್ತು ಏನು ಬಿಆರ್ ಪಾಟೀಲ್ರ ಆಡಿಯೋದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಗಂಗಾಪುರ ಗ್ರಾಮ ಪಂಚಾಯತ್ ಏನಿದೆ, ಅದೇ ಗಂಗಾಪುರ ಗ್ರಾಮ ಪಂಚಾಯತಿಯ ಏನು ಗ್ರಾಮ ಸಭೆ ನಡೆಯುತ್ತೆ, ಆ ಗ್ರಾಮ ಸಭೆಯಲ್ಲಿ ನಡೆದಂತ ಆ ವಿಡಿಯೋ ಸದ್ಯ ವೈರಲ್ ಆಗ್ತಿರ್ತಕ್ಕಂಥದ್ದು. ಏನು ಭಟ್ರಕಿ ಗ್ರಾಮದಲ್ಲಿ ನಡೆದಂತ ಏನು ಗ್ರಾಮ ಸಭೆ ಇತ್ತು, ಆ ಗ್ರಾಮ ಸಭೆಯಲ್ಲಿ ನೀವು ಅಲ್ಲ ಹಣ ಕೊಟ್ಟವ್ರಿಗಷ್ಟೇ ಮನೆ ಹಾಕೊಂಡ್ ಬಂದಿದ್ದೀರಿ ಮತ್ತು ಹಣ ಕೊಟ್ಟವ್ರಿಗಷ್ಟೇ ಮನೆ ಕೊಡ್ತಾ ಇದ್ದೀರಿ, ಇವೆಲ್ಲ ನಾಮಕಾವಸ್ಥೆ ಗ್ರಾಮ ಸಭೆಗಳನ್ನ ಮಾಡ್ತಿದ್ದೀರಿ ಅನ್ನುವಂಥವನ್ನು ಆಕ್ರೋಶವನ್ನ ಖುದ್ದು ಗ್ರಾಮಸ್ಥರು ಹೊರಹಾಕಿದ್ರು. ಖುದ್ದು ಗ್ರಾಮ ಪಂಚಾಯತ್ ಸದಸ್ಯನೇ ಹೇಳ್ಕೊಂಡಂತೆ ನಾನೇ ಮನೆಗಳನ್ನ ಹಾಕಿಸ್ಕೊಂಡು ಬಂದಿದ್ದೀನಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ, ಹಾಗಾಗಿ ನಾವು ಬೇಕಾದವರಿಗೆ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ವಾಗ್ವಾದ ಕೂಡ ಗ್ರಾಮಸ್ಥರು ಮತ್ತು ಗ್ರಾಮ ಸಭೆಯಲ್ಲಿ ಏರ್ಪಡುತ್ತೆ. ಮತ್ತು ಖುದ್ದು ಆ ಗ್ರಾಮ ಪಂಚಾಯತ್ ಸದಸ್ಯನನ್ನ ಏನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೊಡ್ತಾರೆ. ಮತ್ತು ಅವರು ಇವಾಗ ನಾನು 10,000 ಹಣವನ್ನ ಮನೆಗಾಗಿ ಕೊಟ್ಟಿದ್ದೀನಿ, ನನಗೆ ಮನೆ ನೀಡ್ತೀನಿ ಅಂತ ಹೇಳಿ 10,000 ಹಣ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಆ ಮಾತನ್ನು ಕೂಡ ಇದೇ ವಿಡಿಯೋದಲ್ಲಿ ಸದ್ಯ ಕೇಳಿ ಬಂದಿರೋದು. ಸಾಕಷ್ಟು ಏನು ಅಂತಂದ್ರೆ ಈ ಭ್ರಷ್ಟಾಚಾರ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇರತಕ್ಕಂಥದ್ದು. ಅವಿನಾಶ್, ಧನ್ಯವಾದ ದತ್ತಾತ್ರೇಯ ಪಾಟೀಲ್.